ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಾಮಚಂದ್ರ. ಕನ್ನಡ ಮಿತ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಪ್ರೀತಿ 10ನೇ ತರಗತಿ ಮಕ್ಕಳೇ, ಇದು ನಿಮಗೋಸ್ಕರ ಮಾಡ್ತಾ ಇರುವಂಥ ಒಂದು ವಿಡಿಯೋ. ಸುಮಾರು ಜನ ನಾನು ಕನ್ನಡ ಮುಖ್ಯ ಪ್ರಶ್ನೆಗಳನ್ನು ಅಥವಾ ಇಂಪಾರ್ಟೆಂಟ್ ಕ್ವಶನ್ಸನ್ನು ನಾನು ಹಾಕಿದಾಗ, ಸರ್ ಪ್ಲೀಸ್ ಸೈನ್ಸು ಕೂಡ ಹಾಕಿ ಸರ್, ನಮಗೆ ಹೆಲ್ಪ್ ಆಗುತ್ತೆ ಇದು ಅಂತ ಕಮೆಂಟ್ನ ಮೂಲಕ ತಿಳಿಸಿದರೆ, ಹಾಗಾಗಿ ಅಂತಹ ಮಕ್ಕಳಿಗೋಸ್ಕರ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಪೂರ್ತಿ ಈ ವಿಡಿಯೋದಲ್ಲಿ ಸೈನ್ಸ್ಗೆ ಸಂಬಂಧಪಟ್ಟಂತೆ ಭೌತವಿಜ್ಞಾನ, ರಸಾಯನ ವಿಜ್ಞಾನ, ಜೀವವಿಜ್ಞಾನ ಮೂರಕ್ಕೂ ಸಂಬಂಧಪಟ್ಟಂತೆ ಇಲ್ಲಿ ಮುಖ್ಯ ಪ್ರಶ್ನೆಗಳನ್ನು ನಾನು ಇಲ್ಲಿ ತಿಳಿಸ್ತಾ ಇದ್ದೇನೆ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನಿಮಗೆ ಇದು ಉಪಯುಕ್ತ ಆಗ್ತದೆ. ಉಪಯುಕ್ತ ಆದಲ್ಲಿ ಒಂದು ಲೈಕನ್ನು ಮಾಡಿ, ಹಾಗೆ ಶೇರ್ ಮಾಡಿ. ಇದುವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಬನ್ನಿ. ಮೊದಲಿಗೆ ಭೌತವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಫಿಸಿಕ್ಸಲ್ಲಿ ಬರುವಂಥ ಪ್ರಶ್ನೆಗಳು. ಇದು ಒಂದು ವಾಕ್ಯದ ಪ್ರಶ್ನೆಗಳಾಗಿರ್ತದೆ. ಇಲ್ಲಿ ನಾನು ಹೇಳ್ತಾ ಇರೋದು, ಈಗ ಕಾಂತೀಯ ಬಲರೇಖೆಗಳ ಯಾವುದಾದ್ರೂ 4 ಗುಣಗಳನ್ನು ಪಟ್ಟಿ ಮಾಡಿ. ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ತಪ್ಪಿಸಲು ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು? ದಿಕ್ಸೂಚಿಯನ್ನು ಉಪಯೋಗಿಸಿಕೊಂಡು ಒಂದು ದಂಡಕಾಂತದ ಸುತ್ತಲೂ ಕಾಂತೀಯ ಬಲರೇಖೆಗಳನ್ನು ಬರೆಯುವ ಚಟುವಟಿಕೆಯನ್ನು ವಿವರಿಸಿ. ಪಿನ ಮಸೂರದ 2F1 ಮತ್ತು F1ಗಳ ಮಧ್ಯೆ ವಸ್ತುವೊಂದನ್ನು ಇರಿಸಿದಾಗ ಪ್ರತಿಬಿಂಬ ಉಂಟಾಗುವಿಕೆಯನ್ನು ತೋರಿಸಿರುವ ರೇಖಾಚಿತ್ರವನ್ನು ಬರೆಯಿರಿ. ಉಂಟಾಗುವ ಪ್ರತಿಬಿಂಬವನ್ನು ತಿಳಿಸಿ. ಇನ್ನು ಮುಂದೆ ವಾತಾವರಣದಲ್ಲಿ ಕಾಮನಬಿಲ್ಲು ಉಂಟಾಗುವಿಕೆಯ ವಿದ್ಯಮಾನವನ್ನು ವಿವರಿಸಿ. ನಂತರ ಬಿಳಿ ಬಣ್ಣದ ರೋಹಿತದ ಪುನರ್ ಸಂಯೋಜನೆಯನ್ನು ತೋರಿಸುವ ನ್ಯೂಟನ್ ರವರ ಪ್ರಯೋಗವನ್ನು ವಿವರಿಸಿ. ಇದು 7ನೇ ಪ್ರಶ್ನೆ, 2 ಅಂಕದ ಪ್ರಶ್ನೆ ಆಗಿರ್ತದೆ. ವರ್ಧನೆ ಎಂದರೇನು? ಒಂದು ಮಸೂರದಿಂದ ಉಂಟಾದ ಪ್ರತಿಬಿಂಬ ವರ್ಧನೆಯು +2 ಆದರೆ ಮಸೂರದ ವಿಧವನ್ನು ತಿಳಿಸಿ. ನೆಕ್ಸ್ಟ್, ಗೋಳೀಯ ದರ್ಪಣದ ವಕ್ರತಾ ಕೇಂದ್ರ ಎಂದರೇನು? ನಿಮ್ನ ದರ್ಪಣದ ಯಾವುದಾದರೂ 2 ಉಪಯೋಗಗಳನ್ನು ಬರೆಯಿರಿ. ಬೆಳಕಿನ ವಕ್ರೀಭವನದ 2 ನಿಯಮಗಳನ್ನು ಬರೆಯಿರಿ. ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳನ್ನು ಪಟ್ಟಿ ಮಾಡಿ. ನಂತರ ಇದು 1 ಮಾರ್ಕ್ ಕ್ವಶನ್ ಆಗಿರ್ತದೆ. ಬಲಗೈ ಹೆಬ್ಬೆರಳಿನ ನಿಯಮದಲ್ಲಿ ಹೆಬ್ಬೆರಳು ಏನನ್ನು ಸೂಚಿಸುತ್ತದೆ? ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಫ್ಯೂಸ್ನ ಪಾತ್ರವನ್ನು ತಿಳಿಸಿ. ವಿದ್ಯುತ್ ಪ್ರವಾಹವಿರುವ ವೃತ್ತಾಕಾರದ ವಾಹಕದ ಸುರುಳಿಯಿಂದ ಉಂಟಾಗುವ ಕಾಂತಕ್ಷೇತ್ರವನ್ನು ಹೆಚ್ಚಿಸುವ ಯಾವುದಾದರೂ 2 ವಿಧಾನಗಳನ್ನು ಬರೆಯಿರಿ. ಸಮೀಪ ದೃಷ್ಟಿ ಎಂದರೇನು? ಇದು 3 ಅಂಕದ ಪ್ರಶ್ನೆ ಆಗಿರ್ತದೆ. ಸಮೀಪ ದೃಷ್ಟಿ ಎಂದರೇನು? ಸಮೀಪ ದೃಷ್ಟಿ ಉಂಟಾಗಲು ಕಾರಣಗಳೇನು? ಸಮೀಪ ದೃಷ್ಟಿಯ ಪರಿಹಾರಕ್ಕೆ ಬಳಸುವ ಮಸೂರದ ವಿಧವನ್ನು ಹೆಸರಿಸಿ. ನೆಕ್ಸ್ಟ್, ಟೆಂಡಾಳ್ ಪರಿಣಾಮ ಎಂದರೇನು? ಚದುರಿಸುವ ಕಣಗಳ ಯಾವ ಗುಣವು ಚದುರಿದ ಬೆಳಕಿನ ಬಣ್ಣವನ್ನು ನಿರ್ಧರಿಸುತ್ತದೆ? ನಂತರ, ಅಪಾಯ ಸೂಚಕ ಸಂಕೇತ ಬೆಳಕಿನ ಬಣ್ಣ ಯಾವುದು? ಇದಿಷ್ಟು 3 ಅಂಕದ ಪ್ರಶ್ನೆಗಳು. ಇದೀಗ ನಾನು ಹೇಳ್ತಿರೋದು 4 ಅಂಕದ ಪ್ರಶ್ನೆ. ಎ ಮಾಧ್ಯಮದ ವಕ್ರೀಭವನದ ಸೂಚ್ಯಾಂಕವು ಬಿ ಮಾಧ್ಯಮದಲ್ಲಿರುವುದಕ್ಕಿಂತ ಕಡಿಮೆಯಾಗಿದೆ. ಈ 2 ಮಾಧ್ಯಮಗಳಲ್ಲಿ ಯಾವುದು ದೃಕ್ಸಾಂದ್ರವಾಗಿದೆ? ಯಾವ ಮಾಧ್ಯಮದಲ್ಲಿ ಬೆಳಕಿನ ವೇಗವು ಹೆಚ್ಚಾಗಿದೆ? ಮುಂದೆ ಬೆಳಕಿನ ಪ್ರತಿಫಲನದ 2 ನಿಯಮಗಳನ್ನು ತಿಳಿಸಿ. ನೆಕ್ಸ್ಟ್, ನಿಮ್ನ ದರ್ಪಣ ಮತ್ತು ಪೀನ ದರ್ಪಣಗಳ ನಡುವಣ ಯಾವುದಾದರೂ 2 ವ್ಯತ್ಯಾಸಗಳನ್ನು ಬರೆಯಿರಿ. ಮುಂದೆ ಓಮ್ನ ನಿಯಮವನ್ನು ನಿರೂಪಿಸಿ. ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳನ್ನು ಪಟ್ಟಿ ಮಾಡಿ. ನೆಕ್ಸ್ಟ್, ಒಂದು ವಾಹಕ ತಂತಿಯ 2 ಬಿಂದುಗಳ ನಡುವಿನ ವಿಭವಾಂತರ 15 ಈ ಹೇಳಿಕೆಯ ಅರ್ಥವನ್ನು ತಿಳಿಸಿ. ಮುಂದೆ ಬಲಗೈ ಹೆಬ್ಬೆರಳಿನ ನಿಯಮವನ್ನು ನಿರೂಪಿಸಿ. ಇದು ಈಗಾಗಲೇ ಬಂದಿದೆ. ಇದು 1 ಅಂಕದ ಪ್ರಶ್ನೆ ಆಗಿರ್ತದೆ. ವಿದ್ಯುತ್ ಮಂಡಲದಲ್ಲಿ, ಇದು 2 ಅಂಕದ ಪ್ರಶ್ನೆ. ವಿದ್ಯುತ್ ಮಂಡಲದಲ್ಲಿ ಬಳಸುವ ಬದಲಾಯಿಸಬಹುದಾದ ರೋಧ ಅಥವಾ ರಿಯೋಸ್ಟಾಟ್ ಚಿಹ್ನೆಯ ಚಿತ್ರವನ್ನು ಬರೆಯಿರಿ. ಮುಂದೆ 3 ಅಂಕದ ಪ್ರಶ್ನೆ ಇದು. ನಕ್ಷತ್ರಗಳು ಮಿನುಗುತ್ತವೆ, ಆದರೆ ಗ್ರಹಗಳು ಮಿನುಗುವುದಿಲ್ಲ, ಏಕೆ? ನಂತರ, ಸೊಲೆನಾಯ್ಡ್ ಅನ್ನು ಬಳಸಿ ಮೆದು ಕಬ್ಬಿಣದ ತುಂಡನ್ನು ವಿದ್ಯುತ್ ಕಾಂತವನ್ನಾಗಿ ಹೇಗೆ ಪರಿವರ್ತಿಸಬಹುದು? ಈ ವಿದ್ಯುತ್ ಕಾಂತದ ಕಾಂತಕ್ಷೇತ್ರವನ್ನು ಹೇಗೆ ಹೆಚ್ಚಿಸಬಹುದು? ಇದು 4 ಅಂಕದ ಪ್ರಶ್ನೆ. ನೀರು ಮತ್ತು ಮಂಜುಗಡ್ಡೆಯ ವಕ್ರೀಭವನ ಸೂಚ್ಯಾಂಕಗಳು ಕ್ರಮವಾಗಿ 1.33 ಮತ್ತು 1.31 ಆಗಿದೆ. ಈ 2 ಮಾಧ್ಯಮಗಳಲ್ಲಿ ಬೆಳಕು ಯಾವುದರಲ್ಲಿ ವೇಗವಾಗಿ ಚಲಿಸುತ್ತದೆ, ಏಕೆ? ನೆಕ್ಸ್ಟ್, ಆಯತಾಕಾರದ ಗಾಜಿನ ಚಪ್ಪಡಿಯ ಮೂಲಕ ಬೆಳಕು ವಕ್ರೀಭವನಗೊಂಡಾಗ
ನಿರ್ಗಮ ಕಿರಣವು ಪತನ ಕಿರಣದ ದಿಕ್ಕಿಗೆ ಸಮಾಂತರವಾಗಿರುತ್ತದೆ ಏಕೆ? ಮುಂದೆ, ಒಂದು ಪೆನ್ಸಿಲನ್ನು ನೀರಿನಲ್ಲಿ ಭಾಗಶಃ ಮುಳುಗಿಸಿದೆ, ಆಗ ಪೆನ್ಸಿಲ್ ಬಾಗಿದಂತೆ ಕಾಣುವುದು. ಈ ವಿದ್ಯಮಾನವನ್ನು ವಿವರಿಸಿ. ನೆಕ್ಸ್ಟ್, ಗೋಳಿಯ ದರ್ಪಣ ಮತ್ತು ಗೋಳಿಯ ಮಸೂರಗಳ ನಡುವಣ ಯಾವುದಾದರೂ ಎರಡು ವ್ಯತ್ಯಾಸಗಳನ್ನು ಬರೆಯಿರಿ. ಇದಿಷ್ಟು ಭೌತವಿಜ್ಞಾನ ಅಥವಾ ಫಿಸಿಕ್ಸ್ಗೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳು ಮಕ್ಕಳು. ಇವುಗಳನ್ನು ನೀವು ಹೆಚ್ಚಿಗೆ ಓದ್ಕೊಂಡ್ರೆ ಖಂಡಿತ ಇವುಗಳಲ್ಲಿಯೇ ನಿಮಗೆ ಪ್ರಶ್ನೆಗಳು ಬರುವ ಸಾಧ್ಯತೆ ಇದೆ. ಮುಂದೆ ಭಾಗ ಬಿ, ರಸಾಯನ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ, ಫಿಸಿಕ್ಸ್ ಸಂಬಂಧಪಟ್ಟಂತೆ ನೋಡೋಣ ಪ್ರಶ್ನೆಗಳು. ಒಂದು ವಾಕ್ಯದ ಪ್ರಶ್ನೆಗಳಿವು. ಕಾರ್ಬನ್ ಸಂಯುಕ್ತಗಳ ಹೈಡ್ರೋಜನೀಕರಣದ ಪ್ರಾಮುಖ್ಯತೆ ಏನು? ಮೆಗ್ನೀಷಿಯಂ ಮತ್ತು ಮ್ಯಾಂಗನೀಸ್ ಲೋಹಗಳು ಪ್ರಬಲ ಉತ್ಕರ್ಷ ಆಮ್ಲದೊಂದಿಗೆ ಪ್ರತಿವರ್ತಿಸಿವೆ. ಇವುಗಳಲ್ಲಿ ಯಾವ ಲೋಹದಿಂದ ಅನಿಲದ ಗುಳ್ಳೆಗಳು ಬಿಡುಗಡೆಯಾಗುವ ದರವು ಅತ್ಯಂತ ವೇಗವಾಗಿರುತ್ತದೆ? ಇದು ಮುಂದೆ 2 ಅಂಕದ ಪ್ರಶ್ನೆ. ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆಯನ್ನು ತೋರಿಸಲು ಉಪಯೋಗಿಸುವ ಉಪಕರಣಗಳ ಜೋಡಣೆಯ ಚಿತ್ರವನ್ನು ಬರೆಯಿರಿ. ಇಲ್ಲಿ ಚಿತ್ರದ ಪ್ರಶ್ನೆ ಆಗಿರ್ತದೆ, ಚಿತ್ರವನ್ನು ಬರೀಬೇಕು. ಮುಂದೆ, ಲೋಹದ ಮೇಲೆ ಹಬೆಯ ವರ್ತನೆಯನ್ನು ತೋರಿಸಲು ಬಳಸುವ ಉಪಕರಣಗಳ ಜೋಡಣೆಯ ಚಿತ್ರವನ್ನು ಬರೀರಿ. ಇದು ಕೂಡ ಚಿತ್ರದ ಪ್ರಶ್ನೆ, ಇಲ್ಲೂ ಕೂಡ ಚಿತ್ರವನ್ನು ಬರೀಬೇಕಾಗತ್ತೆ ಮಕ್ಕಳೇ. ಮುಂದೆ, ಇದು 3 ಅಂಕದ ಪ್ರಶ್ನೆ. ರೆಡಾಕ್ಸ್ ಕ್ರಿಯೆಗಳು ಎಂದರೇನು? ಅಂತರುಷ್ಣಕ ಹಾಗೂ ಬಹಿರುಷ್ಣಕ ಕ್ರಿಯೆಗಳ ನಡುವಣ ವ್ಯತ್ಯಾಸವನ್ನು ಬರೀರಿ. ಇಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಸೋಡಿಯಂ ಕ್ಲೋರೈಡ್ ಅಣು ಉಂಟಾಗುವಿಕೆಯನ್ನು ವಿವರಿಸಿ. ಮುಂದೆ, ಅಲ್ಯೂಮಿನಿಯಂ ಆಕ್ಸೈಡನ್ನು ಉಭಯಧರ್ಮಿ ಆಕ್ಸೈಡ್ ಎಂದು ಕರೆಯುತ್ತಾರೆ, ಏಕೆ? ಮುಂದೆ, ಕಾಸುವಿಕೆ ಪ್ರಕ್ರಿಯೆಯು ಉರಿಯುವಿಕೆಗಿಂತ ಹೇಗೆ ಭಿನ್ನವಾಗಿದೆ? ಆಮ್ಲ ಮಳೆ ಎಂದರೇನು? ಆಮ್ಲವು ಲೋಹದ ಕಾರ್ಬೋನೇಟ್ನ ಜೊತೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಯಾವುದು? ಅಡುಗೆ ಸೋಡದ ರಾಸಾಯನಿಕ ಹೆಸರು ಮತ್ತು ಅಣುಸೂತ್ರವನ್ನು ಬರೆಯಿರಿ. ಇದಿಷ್ಟು 3 ಅಂಕದ ಪ್ರಶ್ನೆಗಳು. ಈಗ ಇಲ್ಲಿ ನಾನು 4 ಅಂಕದ ಪ್ರಶ್ನೆಗಳನ್ನು ಇಲ್ಲಿ ಹೇಳ್ತಾ ಇದ್ದೇನೆ. N- ಬ್ಯೂಟೇನ್ ಮತ್ತು ಐಸೋಬ್ಯೂಟೇನ್ಗಳ ರಚನೆಯನ್ನು ಬರೆಯಿರಿ. ನೆಕ್ಸ್ಟು, ಎಸ್ಟರೀಕರಣ ಎಂದರೇನು? ಎಥನಾಲ್ನಿಂದ ಈಥೇನ್ ಅನ್ನು ಹೇಗೆ ಪಡೆಯಲಾಗುವುದು? ಮುಂದೆ, ನೈಟ್ರೋಜನ್ ಮತ್ತು ಮೀಥೇನ್ ಅಣುಗಳ ಚುಕ್ಕಿ ರಚನೆಯನ್ನು ಬರೆಯಿರಿ. ಸಾಬೂನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಿ. ನೆಕ್ಸ್ಟ್, ಇದು 1 ಅಂಕದ ಪ್ರಶ್ನೆ. ಅಮಾಲ್ಗಾಮ್ ಎಂದರೇನು? ಅತ್ಯಂತ ಸರಳ ಹೈಡ್ರೋಕಾರ್ಬನನ್ನು ಹೆಸರಿಸಿ. ಇದು 1 ವಾಕ್ಯದ ಪ್ರಶ್ನೆಗೆ ಸಂಬಂಧಪಟ್ಟಿರುವಂಥದ್ದು. ಮುಂದೆ 2 ಅಂಕದ ಪ್ರಶ್ನೆಗಳಿವು. ಅತಿ ಹೆಚ್ಚು ತೇವಾಂಶವಿರುವ ವಾತಾವರಣದಲ್ಲಿ ಸೋಡಿಯಂ ಕ್ಲೋರೈಡ್ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ವರ್ತಿಸಿ ಶುಷ್ಕ ಅನಿಲವನ್ನು ಉಂಟು ಮಾಡುವುದು. ಈಗ ಯಾವ ಶುಷ್ಕ ಲಿಟ್ಲೆಸ್ ಕಾಗದವನ್ನು ಈ ಅನಿಲದ ಸಂಪರ್ಕವನ್ನು ತಂದಾಗ ಬಣ್ಣ ಬದಲಾಗುತ್ತದೆ? ಇದನ್ನು ಏಕೆ ಅಂತೇಳಿ ಸಮರ್ಥಿಸಬೇಕು ಮಕ್ಕಳೇ. ಜೇನುನೊಣ ಕುಟುಕಿದ ಜಾಗಕ್ಕೆ ಸಾಮಾನ್ಯವಾಗಿ ಅಡುಗೆ ಸೋಡಾದ ದ್ರಾವಣವನ್ನು ಲೇಪಿಸಲಾಗುವುದು. ಈ ಕ್ರಮವನ್ನು ಸಮರ್ಥಿಸಿ. ಕಮುಟುವಿಕೆ ಎಂದರೇನು? ಕಮುಟುವಿಕೆಯನ್ನು ತಡೆಗಟ್ಟುವ ಯಾವುದಾದರೂ 2 ವಿಧಾನಗಳನ್ನು ಬರೆಯಿರಿ. ಎಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಮೆಗ್ನೀಷಿಯಂ ಕ್ಲೋರೈಡ್ ಅಣು ಉಂಟಾಗುವುದನ್ನು ವಿವರಿಸಿ. ಉರಿಯುವಿಕೆ ಮತ್ತು ಕಾಸುವಿಕೆಗಿರುವ ಯಾವುದಾದರೂ 2 ವ್ಯತ್ಯಾಸಗಳನ್ನು ಬರೆಯಿರಿ. ಸೋಡಿಯಂ ಲೋಹವನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿ ಇಡುತ್ತಾರೆ, ಏಕೆ? ಮುಂದೆ, ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆಯನ್ನು ತೋರಿಸುವ ಉಪಕರಣದ ಜೋಡಣೆಯ ಚಿತ್ರವನ್ನು ಬರೆಯಿರಿ. ಇದು ಚಿತ್ರಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆ. ಮುಂದೆ, ಇದು 2 ಅಂಕದ ಪ್ರಶ್ನೆ ಆಗಿರುತ್ತದೆ. ಕೆಟನೀಕರಣ ಎಂದರೇನು? ಅತ್ಯಂತ ಸರಳ ಹೈಡ್ರೋಕಾರ್ಬನನ್ನು ಹೆಸರಿಸಿ. ನೆಕ್ಸ್ಟ್, ಸಿನ್ನಾಬಾರ್ನಿಂದ ಶುದ್ಧ ಪಾದರಸವನ್ನು ಹೇಗೆ ಪಡೆಯಲಾಗುವುದು? ಮುಂದಿನ ಪ್ರಶ್ನೆ. ಕ್ಯಾಲ್ಸಿಯಂ ನೀರಿನೊಂದಿಗೆ ಪ್ರತಿವರ್ತಿಸಿದಾಗ ಏಕೆ ಬೆಂಕಿ ಹೊತ್ತುಕೊಳ್ಳುವುದಿಲ್ಲ? ಮುಂದಿನ ಪ್ರಶ್ನೆ. ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಬೇಕು, ಏಕೆ? ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸಲು ನಮಗೆ ಸಹಾಯ ಮಾಡುವ ವೀಕ್ಷಣೆಗಳು ಯಾವುವು? ಆಸವಿತ ನೀರು ಮತ್ತು ಸಾರೀಕೃತ ಆಮ್ಲವನ್ನು ಉಪಯೋಗಿಸಿಕೊಂಡು ನೀವು ಆಮ್ಲದ ಸಾರತೆಯನ್ನು ಹೇಗೆ ಕಡಿಮೆಗೊಳಿಸುವಿರಿ? ವಿವರಿಸಿ.
ಅಜೀರ್ಣದ ಸಮಯದಲ್ಲಿ ಮಿಲ್ಕ್ ಆಫ್ ಮೆಗ್ನೀಷಿಯಾವನ್ನು ತೆಗೆದುಕೊಳ್ಳಲು ವೈದ್ಯರು ಸಲಹೆ ನೀಡುತ್ತಾರೆ, ಏಕೆ? ಮುಂದೆ ಕಾರ್ಬನ್ ಪರಮಾಣುಗಳು C4- ಆ್ಯನ್ ಅಯಾನ್ C4+ ಕ್ಯಾಟ್ ಅಯಾನ್ ಅನ್ನು ಉಂಟು ಮಾಡುವುದಿಲ್ಲ, ಏಕೆ? ರಸಾಯನಶಾಸ್ತ್ರದಲ್ಲಿ ಕೊನೆಯ ಪ್ರಶ್ನೆ, ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳ ನಡುವಣ ವ್ಯತ್ಯಾಸಗಳನ್ನು ಬರೆಯಿರಿ. ಇದಿಷ್ಟು ರಸಾಯನಶಾಸ್ತ್ರ ಅಥವಾ ರಸಾಯನ ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳಾಗಿರ್ತದೆ. ಫಿಸಿಕ್ಸಿಗೆ ಸುಮಾರು ಜನ ಸರ್ ಫಿಸಿಕ್ಸ್ ಕ್ವಶನ್ಸ್ ಹೇಳಿ ಸರ್, ಫಿಸಿಕ್ಸ್ ಕ್ವಶನ್ಸ್ ಹೇಳಿ ಸರ್ ಅಂತ ಹೇಳಿ ಕೇಳಿದರೆ ಕಮೆಂಟ್ ಮೂಲಕ. ತಮಗೆ ಇದು ಅನುಕೂಲ ಆಗ್ತದೆ ಅಂತೇಳಿ ನಾನು ಭಾವಿಸ್ತೇನೆ. ಈಗ ಮುಂದೆ ಜೀವವಿಜ್ಞಾನ ಬಯೋಲಾಜಿಗೆ ಸಂಬಂಧಪಟ್ಟಂತೆ ನೋಡೋಣ. ಭಾಗ ಸಿ, ಜೀವವಿಜ್ಞಾನ. ಒಂದು ವಾಕ್ಯದ್ದು ಅನುವಂಶೀಯತೆ ಎಂದರೇನು? ನೆಕ್ಸ್ಟು ಇದು 2 ಅಂಕದ ಪ್ರಶ್ನೆಗಳಾಗಿರ್ತವೆ. ಪರಾವರ್ತಿತ ಚಾಪ ಎಂದರೇನು? ಮಾನವರಲ್ಲಿ ಲೈಂಗಿಕ ಪರಿಪಕ್ವತೆಗೆ ಕಾರಣವಾದ ಹಾರ್ಮೋನುಗಳು ಯಾವುವು? ನರಕೋಶ ಅಥವಾ ನ್ಯೂರಾನ್ ಇದರ ಕಾರ್ಯವೇನು? ಸಸ್ಯಗಳಲ್ಲಿ ಕಾಂಡದ ಬೆಳವಣಿಗೆಗೆ ಮತ್ತು ಎಲೆಗಳ ಬಾಡುವಿಕೆಗೆ ಕಾರಣವಾದ ಹಾರ್ಮೋನುಗಳು ಯಾವುವು? ನೆಫ್ರಾನ್ನ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ. ಇದೀಗ ನಾನು ಹೇಳ್ತಾ ಇರುವಂತಹ ಪ್ರಶ್ನೆಗಳು 3 ಅಂಕದ ಪ್ರಶ್ನೆಗಳು. ಮಾನವರಲ್ಲಿ ಮಗುವಿನ ಲಿಂಗವು ಹೇಗೆ ನಿರ್ಧರಿಸಲ್ಪಡುತ್ತದೆ, ವಿವರಿಸಿ. ಮುಂದಿನ ಪ್ರಶ್ನೆ, ಪ್ರಬಲ ಮತ್ತು ದುರ್ಬಲ ಅನುವಂಶೀಯ ಗುಣಗಳ ನಡುವಣ ವ್ಯತ್ಯಾಸಗಳನ್ನು ಬರೆಯಿರಿ. ನೆಕ್ಸ್ಟ್, ಯಾವ ಪೋಷಣಾ ಸ್ತರದಲ್ಲಿನ ಜೀವಿಗಳು ಹೆಚ್ಚಿನ ಸಾಂದ್ರತೆಯಲ್ಲಿ ಹಾನಿಕಾರಕ ರಾಸಾಯನಿಕಗಳನ್ನು ಹೊಂದಿವೆ, ಏಕೆ? ಮುಂದಿನ ಪ್ರಶ್ನೆ, ಪ್ರಾಣಿ ಪ್ಲವಕಗಳು ದೊಡ್ಡ ಮೀನುಗಳಿಗಿಂತ ಹೆಚ್ಚು ಶಕ್ತಿಯನ್ನು ಹೊಂದಿವೆ, ಹೇಗೆ? ಮಾನವನ ಮಿದುಳಿನ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ, ಭಾಗಗಳನ್ನು ಗುರುತಿಸಿ. ಇದು ಮಿದುಳಿನ ಚಿತ್ರದ ಪ್ರಶ್ನೆ ಆಗಿರೋದು. ಮುಂದೆ 4 ಅಂಕದ ಪ್ರಶ್ನೆಗಳನ್ನು ನಾನು ಇಲ್ಲಿ ತಿಳಿಸ್ತಾ ಇದ್ದೇನೆ. ಸಸ್ಯಗಳಲ್ಲಿ ಸಾಗಾಣಿಕಾ ಅಂಗಾಂಶಗಳನ್ನು ಹೆಸರಿಸಿ, ಅವುಗಳ ಕಾರ್ಯವನ್ನು ಬರೆಯಿರಿ. ಮತ್ತು ಇನ್ನೊಂದು ಮುಂದಿನ ಪ್ರಶ್ನೆ, ಸಸ್ಯಗಳು ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕಲು ಬಳಸುವ ಯಾವುದಾದರೂ 4 ವಿಧಾನಗಳನ್ನು ಬರೆಯಿರಿ. ಮುಂದಿನ ಪ್ರಶ್ನೆ, ಅವಾಯುವಿಕ ಉಸಿರಾಟ ಎಂದರೇನು? ಈ ಉಸಿರಾಟದ ಉತ್ಪನ್ನಗಳನ್ನು ಬರೆಯಿರಿ. ಇದು 1 ವಾಕ್ಯದ ಪ್ರಶ್ನೆ. ತೆರೆದ ಪತ್ರರಂಧ್ರದ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ. ಮಾನವನಲ್ಲಿ ಗಂಡು ಮಗುವಿನ ಲಿಂಗವು ಹೇಗೆ ನಿರ್ಧರಿತವಾಗುತ್ತದೆ? ಮುಂದೆ 2 ಅಂಕದ ಪ್ರಶ್ನೆಗಳನ್ನು ಹೇಳ್ತಾ ಇದ್ದೇನೆ. ಅಪಧಮನಿಗಳು ಮತ್ತು ಅಭಿಧಮನಿಗಳ ನಡುವಣ ವ್ಯತ್ಯಾಸಗಳೇನು? ಗೊತ್ತಾಗದೆ ಮುಳ್ಳಿನ ಮೇಲೆ ಕಾಲಿಟ್ಟಾಗ ನಾವು ನಮ್ಮ ಕಾಲನ್ನು ಹಿಂದಕ್ಕೆ ಎಳೆದುಕೊಳ್ಳುತ್ತೇವೆ. ಈ ಪ್ರಕ್ರಿಯೆಯಲ್ಲಿ ಸಂಭವಿಸುವ ಘಟನೆಗಳನ್ನು ಅನುಕ್ರಮವಾಗಿ ಬರೆಯಿರಿ. ಇದು 4 ಅಂಕದ ಪ್ರಶ್ನೆಗಳು. ಕೊಬ್ಬುಗಳ ಎಮೆಲ್ಸೀಕರಣ ಎಂದರೇನು? ಮುಂದಿನ ಪ್ರಶ್ನೆ, ದ್ಯುತಿಸಂಶ್ಲೇಷಣೆ ಪ್ರಕ್ರಿಯೆಯಲ್ಲಿ ಸಸ್ಯಗಳಲ್ಲಿ ಜರುಗುವ ಘಟನೆಗಳನ್ನು ಬರೆಯಿರಿ. ಇದು 1 ವಾಕ್ಯದ ಪ್ರಶ್ನೆ. ದ್ಯುತಿಸಂಶ್ಲೇಷಣೆ ಎಂದರೇನು? ಮುಂದಿನ ಪ್ರಶ್ನೆ, ಸಸ್ಯಗಳಲ್ಲಿ ಬಾಷ್ಪ ವಿಸರ್ಜನೆಯ ಪ್ರಾಮುಖ್ಯತೆ ಏನು? ಮುಂದಿನ ಪ್ರಶ್ನೆ 2 ಅಂಕದ್ದು. ಲಾಲಾರಸದಲ್ಲಿರುವ ಕಿಣ್ವವನ್ನು ಹೆಸರಿಸಿ, ಇದರ ಕಾರ್ಯವನ್ನು ಬರೆಯಿರಿ. ಗುರುತ್ವಾನುವರ್ತನೆ ಎಂದರೇನು? ಧನ ಗುರುತ್ವಾನುವರ್ತನೆ ತೋರಿಸುವ ಸಸ್ಯದ ಭಾಗವನ್ನು ಹೆಸರಿಸಿ. ಮುಂದಿನ ಪ್ರಶ್ನೆ 3 ಅಂಕದ್ದು. ವಾತಾವರಣದಲ್ಲಿ ಓಝೋನ್ ಪದರದ ಕಾರ್ಯವನ್ನು ತಿಳಿಸಿ, ಓಝೋನ್ ಕುಸಿತಕ್ಕೆ ಕಾರಣವಾದ ರಾಸಾಯನಿಕವನ್ನು ಹೆಸರಿಸಿ. ಮುಂದೆ, ಒಂದು ಮಗುವಿನ ಲಿಂಗ ನಿರ್ಧರಣೆಯಲ್ಲಿ ತಂದೆ ಮತ್ತು ತಾಯಿಯ ವರ್ಣತಂತುಗಳ ಪಾತ್ರವನ್ನು ವಿವರಿಸಿ. ಮುಂದಿನ ಪ್ರಶ್ನೆ, ಆತಂಕದ ಸಮಯದಲ್ಲಿ ಹೃದಯದ ಬಡಿತವು ವೇಗವಾಗುತ್ತದೆ. ಈ ಪರಿಸ್ಥಿತಿಯನ್ನು ಎದುರಿಸಲು ನಮ್ಮ ದೇಹವು ಹೇಗೆ ಸಿದ್ಧವಾಗುವುದು, ವಿವರಿಸಿ. ಮುಂದಿನ ಪ್ರಶ್ನೆ, ಆಹಾರದ ರುಚಿಯನ್ನು ಅನುಭವಿಸುವುದು ಮತ್ತು ಆಹಾರದ ರುಚಿಯ ಜ್ಞಾಪಕದಿಂದ ತನ್ನಷ್ಟಕ್ಕೆ ತಾನೇ ಬಾಯಲ್ಲಿ ನೀರಿರುವುದು ಇವೆರಡೂ ಒಂದೇ ರೀತಿಯ ಪ್ರಕ್ರಿಯೆಗಳೇ? ನಿಮ್ಮ ಉತ್ತರವನ್ನು ಸಮರ್ಥಿಸಿ. ಇದು 4 ಅಂಕದ ಪ್ರಶ್ನೆ ಆಗಿದೆ. ಮಾನವನ ಹೃದಯದ ಛೇದನೋಟದ ರಚನೆಯನ್ನು ತೋರಿಸುವ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ. ಬಹಳ ಈಸಿಯಾಗಿ ಇಲ್ಲಿ ಹೃದಯದ ರಚನೆಯನ್ನು ತೋರಿಸುವಂತಹದ್ದು ಚಿತ್ರವನ್ನು ಬರೆದ್ರೆ ಖಂಡಿತವಾಗಿ ನಿಮಗೆ 4ಕ್ಕೆ 4 ಅಂಕಗಳು ಸಿಗ್ತವೆ. ಮುಂದೆ ಇಲ್ಲಿ ನಾನು
5 ಅಂಕದ ಪ್ರಶ್ನೆಗಳನ್ನು ತೋರಿಸ್ತಾ ಇದ್ದೀನಿ. ಕೊನೆಯ ಪ್ರಶ್ನೆ ಆಗಿರ್ತದೆ ಇದು 38ನೇ ಪ್ರಶ್ನೆ. ಇದು 5 ಅಂಕದ್ದು ಬಹಳ ಮುಖ್ಯ ಆಗುತ್ತೆ. ನಾನು ಇಲ್ಲಿ ಸುಮಾರು ಒಂದು 6ರಿಂದ 7 ಪ್ರಶ್ನೆಗಳನ್ನ ಕೊಡ್ತಾ ಇದ್ದೀನಿ. ಇವುಗಳಲ್ಲೇ ನಿಮಗೆ ಬರುವ ಸಾಧ್ಯತೆ ಹೆಚ್ಚಿದೆ. ಹಾಗಾಗಿ ಇವುಗಳನ್ನು ಗಮನಿಸಿ. ಸ್ತ್ರೀಯರಲ್ಲಿ ಅಂಡವು ಗರ್ಭಕೋಶದಲ್ಲಿ ಹೇಗೆ ಭ್ರೂಣವಾಗಿ ಬೆಳೆಯುತ್ತದೆ? ತಾಯಿಯ ಗರ್ಭದಲ್ಲಿ ಭ್ರೂಣಾಂಕುರವು ಹೇಗೆ ಪೋಷಣೆಯನ್ನು ಪಡೆಯುತ್ತದೆ? ವಿವರಿಸಿ. ಮುಂದೆ ಮಾನವ ಪುರುಷ ಸಂತಾನೋತ್ಪತ್ತಿ ವ್ಯೂಹದಲ್ಲಿ ವೃಷಣಗಳ ಕಾರ್ಯವನ್ನು ಬರೆಯಿರಿ. ಕಾಯಜ ಸಂತಾನೋತ್ಪತ್ತಿಯ ಯಾವುದಾದರೂ 4 ಅನುಕೂಲಗಳನ್ನು ಬರೆಯಿರಿ. ಮುಂದಿನ ಪ್ರಶ್ನೆ, ಲೈಂಗಿಕ ಸಂಪರ್ಕ ರೋಗಗಳೆಂದರೇನು? ಯಾವುದಾದರೂ 2 ಉದಾಹರಣೆಗಳನ್ನು ಬರೆಯಿರಿ. ಮುಂದೆ ಅಲೈಂಗಿಕ ರೀತಿ ಸಂತಾನೋತ್ಪತ್ತಿ ಎಂದರೇನು? ತುಂಡರಿಕೆ ಹಾಗೂ ವಿದಳನದ ನಡುವಣ ವ್ಯತ್ಯಾಸಗಳೇನು? ಮುಂದಿನ ಪ್ರಶ್ನೆ, ಮಾನವ ಪುರುಷ ಸಂತಾನೋತ್ಪತ್ತಿ ವ್ಯೂಹದಲ್ಲಿ ವೀರ್ಯನಾಳ ಮತ್ತು ಪ್ರೋಸ್ಟೇಟ್ ಗ್ರಂಥಿಯ ಕಾರ್ಯವೇನು? ಸ್ತ್ರೀಯರಲ್ಲಿ ಋತುಚಕ್ರ ಹೇಗೆ ಉಂಟಾಗುತ್ತದೆ? ಕೊನೆಯ ಪ್ರಶ್ನೆ, ಮಾನವರು ಸಾಮಾನ್ಯವಾಗಿ ಅನುಸರಿಸುವ ಗರ್ಭನಿರೋಧಕತೆಯ 3 ವಿಧಾನಗಳನ್ನು ಪಟ್ಟಿ ಮಾಡಿ. ಇದಿಷ್ಟು ಆಗಿತ್ತು ಮಕ್ಕಳೇ. ನಿಮಗೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಭೌತ ವಿಜ್ಞಾನ, ರಸಾಯನ ವಿಜ್ಞಾನ ಹಾಗೂ ಜೀವವಿಜ್ಞಾನ ಇದಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಪ್ರಶ್ನೆಗಳನ್ನು, ಈ ಮುಖ್ಯವಾದ ಪ್ರಶ್ನೆಗಳನ್ನು, ಇಂಪಾರ್ಟೆಂಟ್ ಕ್ವಶನ್ಸನ್ನು ನಾನು ನಿಮಗೆ ಇಲ್ಲಿ ತಿಳಿಸಿದ್ದೇನೆ. ಈ ಪ್ರಶ್ನೆಗಳನ್ನು ಹೆಚ್ಚಿಗೆ ನೀವು ಪ್ರಾಕ್ಟೀಸ್ ಮಾಡಿದ್ದೇ ಆದರೆ ಖಂಡಿತ 80ಕ್ಕೆ 80 ಅಂಕಗಳನ್ನು ಪಡೆಯುವಂತಹ ಒಂದು ಸಾಧ್ಯತೆ ಇದೆ. ಹಾಗಾಗಿ ಇವುಗಳನ್ನು ಅಭ್ಯಾಸ ಮಾಡಿಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಉಪಯುಕ್ತವಾದಲ್ಲಿ ಮತ್ತೊಮ್ಮೆ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಒಂದು ಲೈಕನ್ನು ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ.